ಗುಡ್ ಮಾರ್ನಿಂಗ್. ಇವತ್ತು ಆಲ್ರೆಡಿ ಸಂಡೇ. ಬೇಜಾರಾಗ್ತಿದೆ, ಎದ್ದೇಳೋಕ್ಕೇ ಬೇಜಾರಾಗ್ತಿತ್ತು. ಯಾಕಂತ ಹೇಳಿದ್ರೆ ನಾಳೆ ಮಂಡೇ ಅಂತ. ಸೊ ಆಫೀಸ್ ನೆನೆಸ್ಕೊಂಡು ಹೋಗ್ಬೇಕು ಅಂತ ಒಂದು ಸ್ವಲ್ಪ ಏನು ಮಾಡೋಕ್ಕಾಗುತ್ತೆ ಹೇಳಿ, ಹೋಗ್ಲೇಬೇಕಲ್ವ. ಅದೆಷ್ಟು ಬೇಗ ಟೈಮ್ ಹೋಗ್ತಿದೆ ಅಂತಲೇ ಗೊತ್ತಾಗ್ತಾಯಿಲ್ಲ. ಇವಾಗೆದ್ದು ಫ್ರೆಶ್ ಅಪ್ ಆಗಿ ಆ್ಯಸ್ ಯೂಶುವಲ್ ದಿನ ಏನು ಮಾಡ್ತೀನಿ ಅದನ್ನು. ಏನು ಮಾಡಬೇಕಂತ ಗೊತ್ತಿಲ್ಲ. ಹಾಗೆ ಏನು ಮಾಡ್ತೀನಂತ ತೋರಿಸ್ಬೋದು, ಅದಂಥದ್ದನ್ನ ವೀಡಿಯೋ ಮಾಡಿ ತೋರಿಸ್ತೀನಿ. ಓಕೆ, ನೀವೆಲ್ಲರೂ ಹೋಗಿ ಕಾಫಿ ಟೀ ಕುಡಿದು ಈ ಸಂಡೇನ ಎಂಜಾಯ್ ಮಾಡಿ. ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, ಎಲ್ಲರೂ ಬೆಡ್ಶೀಟ್ನ ಮಚ್ಚಿಡಬೇಕು. ನಂಗೆ ಗೊತ್ತು ನಿಮ್ಮಮ್ಮನೇ ಹೇಳ್ತಾ ಇರ್ತಾರೆ ದಿನ, ಆದರೆ ನೀವು ಕೇಳ್ತಾ ಇರಲ್ಲ ಅಂತ. ನಾನು ಹೇಳ್ತಿದ್ದೀನಿ, ಆದರೆ ನೀವು ಕೇಳಲೇಬೇಕಷ್ಟೆ. ಮಡ್ಚಿ ಎತ್ತಿಟ್ಟು ಹೋಗಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ, ಅಷ್ಟೇ ಹಸಿ ಆಗಲ್ಲ ಅಂತ ಸುಮ್ಮನೆ ಆಗಬೇಕಾಗತ್ತೆ. ಮತ್ತೆ ಹೇಳ್ತಿದ್ದೀನಿ, ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು, ಫಸ್ಟ್ ಬೆಡ್ಶೀಟ್ನ ಮಡ್ಚಿಡಬೇಕು. ಏನು ಮಾಡಬೇಕು, ಬೆಡ್ಶೀಟ್ನ ಮಡ್ಚಿಡಬೇಕು. ದಿನ ನಿಮ್ಮ ಮಂದಿರ ಹೇಳ್ತಾ ಇರ್ತಾರೆ, ಆದರೂ ನೀವು ಕೇಳ್ತಾರಲ್ಲ ಅಂತ ನಮ್ಗೆ ಗೊತ್ತು. ಅದು ನಾನು ಹೇಳ್ತಾ ಇದ್ದೀನಿ, ದಿನ ನೀವು ಕೇಳಲೇಬೇಕಷ್ಟೆ. ಬೆಳಗ್ಗೆ ಎದ್ದು ಈ ಥರ ಬಾಗಿಲು ತೆಗೆದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ, ಒಂಥರ ಫ್ರೆಶ್ನೆಸ್ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಬೆಳಕು ಬರುತ್ತೆ ನೋಡಿ. ನಂಗೆ ಈ ಮನೇಲಿ ನಂಗೆ ಇಷ್ಟ ಆಗಿರೋದೆ ಗಾಳಿ ಮತ್ತು ಬೆಳಕು. ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಗಾಳಿ ಮತ್ತು ಬೆಳಕು ಅಷ್ಟು ಚೆನ್ನಾಗಿ ಬರುತ್ತೆ. ಸೊ ಗಾಳಿ ಬೆಳಕೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನು ನೈಟ್ ಫುಲ್ಲು ಚಳಿ ಅಂದರೆ ಚಳಿ ಇತ್ತು. ಎಷ್ಟು ಚಳಿ ಅಂತ ಹೇಳಿದ್ರೆ ತಡ್ಕೊಳಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಚಳಿ. ಇಲ್ಲಂತೂ ಇದು 4th ಫ್ಲೋರಲ್ಲಿ ಇರೋದ್ರಿಂದ ಹೆವಿ ಚಳಿ ಇರುತ್ತೆ, ಮತ್ತು ಜೋರು ಗಾಳಿ ಬೀಸ್ತಾ ಇರುತ್ತೆ. ಮಸ್ತಾಗಿರುತ್ತೆ ಒಂಥರ ಈ ಚಳಿ. ಮತ್ತು ಈ ಮಳೆಗಾಲದಲ್ಲಂತೂ ಸಖತ್ತಾಗಿರುತ್ತೆ. ಒಂಥರ ರುಚಿ ಅಡುಗೆ ಮಾಡ್ಕೊಂಡು ತಿಂತಾಯಿದ್ರೆ ಆ ಮಜಾನೇ ಬೇರೆ. ಸೆಟ್ ಆರ್ಡರ್ ಬಂತು. ಲಿಫ್ಟ್ ಬೇರೆ ವರ್ಕ್ ಆಗ್ತಾ ಇರಲಿಲ್ಲ, ಅದಕ್ಕೋಸ್ಕರ ಮೆಟ್ಲು ಹೊತ್ಕೊಂಡು ಹೋಗ್ತಾ ಇದ್ದೀನಿ. ಸಾಕಾಗೋಯ್ತು. 4th ಫ್ಲೋರ್ವರೆಗೂ ಹೊತ್ಕೊಂಡು ಹೋಗ್ಬೇಕು. ಜೆಪ್ಟೋಲಿ ಆಫರ್ ಇತ್ತು, ಸೊ ಅದಕ್ಕೋಸ್ಕರ 2 ಮಶ್ರೂಮು 200 ಗ್ರಾಮ್ ಮತ್ತು ಆನಿಯನ್ ಆರ್ಡರ್ ಮಾಡಿದೆ. ಟೋಟಲ್ ಇದಕ್ಕೆ 52 ರೂಪೀಸ್ ಏನೋ ಆಯಿತು. ಆಫರ್ ಇದರಿಂದ ಇಷ್ಟು ಕಮ್ಮಿ ಆಯಿತು, ಇಲ್ಲಾಂದರೆ ಜಾಸ್ತಿ ಆಗ್ತಿತ್ತು. ಸೊ ಆಫರ್ ಇದ್ದಾಗ ಆಫ್ಲೈನ್ ಶಾಪಿಂಗ್ ಮಾಡಿ, ಸಾರಿ ಅಲ್ಲ, ಆಫರ್ ಇದ್ದರೆ ಆನ್ಲೈನ್ ಶಾಪಿಂಗ್ ಮಾಡಿ. ಆಫರ್ ಇಲ್ಲ ಅಂತ ಹೇಳಿದರೆ ಆಫ್ಲೈನ್ ಮಾಡೋದೇ ಬೆಸ್ಟು. ಕಮ್ಮಿ ಪ್ರೈಸಿಗೆ ನಮ್ಗೆ ಹೊರಗಡೆನೇ ಸಿಗುತ್ತೆ. ಆ್ಯಕ್ಚುಲಿ ತಲೆಗೆ ಆಯಿಲ್ ಹಾಕಾಯಿತು, ನಾನು ಆಯಿಲ್ ಹಾಕಾಯಿತು. ಇವಾಗ ನೀವೆಲ್ಲರೂ ಹೋಗಿ ಹಾಕಬೇಕು. ಏನು ಹೇಳಿ, ತಲೆಗೆ ಎಣ್ಣೆನ, ಹೊಟ್ಟೆಗೆಲ್ಲ ತಲೆಗೆ ಹುಡುಗ ಆಗಲಿ ಹುಡುಗಿ ಆಗಲಿ ತಲೆಗೆ ಎಣ್ಣೆ ಹಾಕೋದು ತುಂಬ ಇಂಪಾರ್ಟೆಂಟ್. ಮರಿಬೇಡಿ. ಸ್ಯಾಟರ್ಡೆ ಸಂಡೇ ಅಂತ ಹೇಳಿದ್ರೇ ಬಟ್ಟೆ ಒಗೆಯೋದು. ಇವಾಗ ಇಷ್ಟು ರಾಶಿ ಬಟ್ಟೆ ಒಗಿಬೇಕು, ಒಗೆದು ಆಮೇಲಿಂದ ತಿಂಡಿ ಮಾಡ್ಕೋಬೇಕು. ಫೈನಲಿ ಇವಾಗ ಬಟ್ಟೆ ಹೋಗಿ ಮುಗೀತು. ಯಪ್ಪ ದೇವ್ರ, ಒಬ್ಬರೇ ಇದ್ದರೆ ಇಷ್ಟು ಹಿಂಸೆ ಅಲ್ವಾ. ನನಗೆ ಆ್ಯಕ್ಚುಲಿ ಇದು ವಾಷಿಂಗ್ ಮಿಷಿನ್ ಏನಿಲ್ಲ, ಕೈಯಲ್ಲೇ ಒಗ್ದಾಕಬೇಕು. ಹಾಸ್ಟೆಲ್ ಇದ್ದು ಅಭ್ಯಾಸ ಆಗ್ಬಿಟ್ಟೈತೆ ಕೈಯಲ್ಲಿ ಒಗೆಯೋದು. ಅದೇನು ದೊಡ್ಡ ವಿಷಯನೇ ಅಲ್ಲ. ಮನೇಲಿ ತುಂಬ ಜನ ಇದ್ದಾಗ ವಾಷಿಂಗ್ ಮಿಷಿನ್ ಅವಶ್ಯಕತೆ ಇರುತ್ತೆ, ಮತ್ತು ಕಾಸು ಬೇಕಲ್ಲ ವಾಷಿಂಗ್ ಮಿಷಿನ್ ತಗೊಳ್ಳೋಕ್ಕೆ. ಇಲ್ಲ ಅಂತ ಹೇಳಿದ್ರೆ ಒಬ್ಬರೇ ಇಬ್ಬರು ಇದ್ದರಂತ ಕೈಯಲ್ಲೇ ಆರಾಮಾಗಿ ಒಕ್ಕೋಬೋದು. ಸೊ ನಂಗನದು ಪ್ರಾಬ್ಲಮ್ ಇಲ್ಲ. ನೋಡಿ ನನ್ನ ಬ್ಯಾಕ್ ಡ್ರಾಪ್ ಹೇಗಿದೆ. ಎಲ್ಲರೂ ಏನೇನೋ ಹಾಕೊಂಡಿರ್ತಾರೆ ಬ್ಯಾಕ್ ಡ್ರಾಪಲ್ಲಿ. ನನ್ನ ಬ್ಯಾಕ್ ಡ್ರಾಪಲ್ಲಿ ನೋಡಿ ಒಗ್ದು ಒಣಗಾಕಿರೋ ಬಟ್ಟೆಗಳು. ಇದು ನನ್ನ ಕ್ರಿಯೇಟಿವಿಟಿ. ಇನ್ನೂ ತಿಂಡಿ ಕೂಡ ತಿಂದಿಲ್ಲ. ಸೊ ಇವಾಗ ಏನು ಮಾಡ್ತೀನಿ ಅಂತ ಹೇಳಿ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಮಶ್ರೂಮ್ ತರಿಸಿದ್ದೀನಿ. ಆದರೆ ಇವಾಗ ಅದು ಮಾಡೋಷ್ಟು ಮಧ್ಯಾಹ್ನ ಆಗ್ತೈತೆ. ಅದು ಮಾಡೋಷ್ಟು ಇನ್ನೂ ಲೇಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ತಿಂಡಿ ತಿನ್ನೋಂಗೆ ಗ್ಯಾಸ್ಟ್ರಿಕ್ ಆಗುತ್ತಲ್ವ, ಅದಕ್ಕೋಸ್ಕರ ಅದೇ ನಾನು ಪ್ರೋಟೀನ್ದು ಅಂತ ಹೇಳಿದ್ರೆ ಡ್ರೈ ಫ್ರೂಟ್ಸ್ದು ಪೌಡರ್ ಇದೆಯಲ್ಲ, ಅದನ್ನು ಹಾಕ್ಕೊಂಡು ಗಂಜಿ ಥರ ಮಾಡ್ಕೊಂಡು ಅದನ್ನು ತಿನ್ಕೊಂಡು ಆಮೇಲಿಂದ ಮಶ್ರೂಮ್ ಬಿರಿಯಾನಿ ಮಾಡ್ತೀನಿ. ಮಶ್ರೂಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನಿಮಗೆ ರೆಸಿಪಿನ ಈ ವಿಡಿಯೋದಲ್ಲಿ ಹಾಕ್ತೀನಿ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡ್ಕೊಳ್ಳಿ.
ದಿನ ಈ ಥರ ಏನೇನೋ ಹೊಸ ಹೊಸ ರೆಸಿಪಿಗಳು ಮಾಡ್ತಾಯಿರ್ತೀನಿ. ಒಂಚೂರು ಶೇರ್ ಮಾಡ್ರಪ್ಪ, ಲೈಕ್ ಮಾಡ್ರಪ್ಪ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡ್ರಪ್ಪ. ಸೊ ತಿಂಡಿ ರೆಡಿ ಆಗಿದೆ. ಈ ಥರ ನೀವು ಕ್ವಿಕ್ಕಾಗಿ ಮಾಡ್ಕೋಬೋದು. ನಾನು ಅದಕ್ಕೆ ರಾಗಿ ಬಳ್ಸಿ ಹಾಕೊಂಡಿದ್ದೀನಿ, ನೀವು ಚಾಕೋಸ್ ಕೂಡ ಹಾಕೋಬೋದು. ಈ ಥರ ಪೌಡರ್ ಮಾಡಿ ಇಟ್ಕೊಂಡ್ರೆ ನೀವು ನಿಮ್ಮ ಮಕ್ಳಿಗೆ ಕೂಡ ಕೊಡ್ಬೋದು. ಮಕ್ಕಳು ಕೂಡ ತುಂಬ ಒಳ್ಳೆಯದು ಹೆಲ್ತಿಗೆ. ಈಗ ಕೆಲವೊಂದು ಮಕ್ಳುಗಳಿಗೆ ಚಾಕೋಸು ಅದೆಲ್ಲ ತುಂಬ ಇಷ್ಟ ಇರುತ್ತೆ. ನೀವು ಬರೀ ಚಾಕೋಸ್ನ ಹಾಲಿಗೆ ಹಾಕ್ಕೊಡೋದಕ್ಕಿಂತ ಈ ಥರ ಪೌಡರ್ ಮಾಡಿ ಇಟ್ಕೊಂಡ್ರೆ, ಈ ಪೌಡರ್ನ ಮಿಕ್ಸ್ ಮಾಡಿ ಅದ್ರ ಒಳಗಡೆ ಚಾಕೋಸ್ ಹಾಕ್ಕೊಟ್ರೆ ಅವ್ರಿಗೆ ಡ್ರೈ ಫ್ರೂಟ್ಸಲ್ಲಿರೋ ಎಲ್ಲ ಅಂಶಗಳು ಕೂಡ ಸಿಗುತ್ತೆ. ಸೊ ಇದನ್ನು ದೊಡ್ಡವ್ರು ಕುಡಿಬೋದು, ಮಕ್ಳುಗಳು ಕೂಡ ತಿನ್ಬೋದು. ಮತ್ತು ಇದನ್ನು ರಾಗಿ ಸೇರಿ ಅಂತ ಮಾಡ್ತಾರಲ್ವ ಮಕ್ಳಿಗೆ ತಿನ್ಸೋದಕ್ಕೆ, ಆ ಥರ ಫಾರ್ಮಲ್ಲಿ ಕೂಡ ನೀವು ಬರೀ ನೀರಲ್ಲಿನೇ ಒಂದು ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿ ಬರೋ ತನಕ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ರಾಗಿ ಸರಿ ಥರ ಮಾಡಿಕೊಂಡು ಮಕ್ಕಳಿಗೆ ತಿನ್ನಿಸ್ಬೋದು. ಸೊ ಈ ಪೌಡರ್ ಮಾಡೋದನ್ನು ನಾನು ಹೇಳ್ತಾ ಇದ್ದೀನಿ, ಯಾವುದಾದ್ರು ವ್ಲಾಗಲ್ಲಿ ಮಾಡಾಕ್ತೀನಿ. ಬಿಕಾಸ್ ಅದಕ್ಕೆ ತುಂಬ ಐಟಮ್ಸ್ ಬೇಕು ಮತ್ತು ಒಬ್ಬರು ಹೆಲ್ಪ್ ಬೇಕು. ನಮ್ಮಮ್ಮ ಬಂದಾಗ ನಾನು ಮಾಡ್ತೀನಿ, ಇಲ್ಲಾಂದರೆ ಅಮ್ಮ ಮಾಡೋದನ್ನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದನ್ನು ನೀವು ಲಡ್ಡು ಥರ ಕೂಡ ಮಾಡ್ಕೋಬೋದು. ನಾನು ಲಡ್ಡು ಥರ ಮಾಡಿ ನಿಮಗೆ ಯಾವ್ದಾದ್ರು ವ್ಲಾಗಲ್ಲಿ ಹಾಕ್ತೀನಿ. ಮೇ ಬಿ ಇನ್ 2 ವೀಕ್ಸಲ್ಲಿ ನಮ್ಮಮ್ಮ ಬರ್ತಾರೆ, ಆವಾಗ ಟ್ರೈ ಮಾಡಿ ಹಾಕ್ತೀನಿ. ಲಡ್ಡು ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ ಮತ್ತು ತುಂಬ ಹೆಲ್ತಿ ಕೂಡ. ಮಶ್ರೂಮ್ ಬಿರಿಯಾನಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಫಸ್ಟು ಮಶ್ರೂಮ್ ಬಿರಿಯಾನಿನೇ ಮಾಡೋದಕ್ಕೆ ಮುಂಚೆ ಮಶ್ರೂಮ್ನ ಹೇಗೆ ತೊಳ್ಕೊಬೇಕಂತ ಹೇಳಿದ್ರೆ, ಒಂದು ಬೌಲ್ಗೆ ಫಸ್ಟು ನೀವು ನೀರನ್ನ ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಹಾಗೆ ಮಶ್ರೂಮ್ನ ಫಸ್ಟು ಹಾಗೆ ವಾಶ್ ಮಾಡ್ಕೊಳ್ಳಿ. ಇವಾಗ ನಾನು ನೋಡಿ ಇಲ್ಲಿ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ, ಅಂದರೆ ಅರಳುಪ್ಪು ಹಾಕ್ಕೊಂಡಿದ್ದೀನಿ. ಸೊ ಅರಳುಪ್ಪು ಹಾಕೊಂಡ್ಮೇಲೆ ಕಾಣಿಸ್ತಿದೆಯಾ, ಅರಳುಪ್ಪು ಹಾಕೊಂಡ್ಮೇಲೆ ಅದನ್ನು ಒಂದು 2 ಸತಿ ನೀರಲ್ಲಿ ಚೆನ್ನಾಗಿ ವಾಶ್ ಮಾಡಿ ಅಷ್ಟೇ. ಒಂದು 5 ನಿಮಿಷದೊಳಗಡೆ ನೀವು ತೊಳೆದ್ಬಿಡ್ಬೋದು. ಆಮೇಲೆ ಇದನ್ನು ಮ್ಯಾರಿನೇಟ್ ಮಾಡ್ತೀನಿ ಬಿರಿಯಾನಿ ಮಾಡೋದಕ್ಕೆ. ಸೊ ಏನೇನೆಲ್ಲ ಹಾಕಿ ಮ್ಯಾರಿನೇಟ್ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ. ಮಶ್ರೂಮ್ ತೊಳೆದಾಯಿತು. ಸೊ ಈ ಮಶ್ರೂಮ್ನ ನೀವು ಯಾವುದು ಬಟ್ಟೆ ಮೇಲ್ಗಡೆ ಹಾಕ್ಕೊಂಡು ಹಾಗೆ ಡ್ರೈ ಮಾಡ್ಕೋಬೇಕು. ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಒಂದು ಚೆನ್ನಾಗಿರೋ ಬಟ್ಟೆ ತೊಗೊಂಡು ತೊಳ್ಕೊಂಡಿರೋ ಮಶ್ರೂಮ್ನ ಹಾಕ್ಕೊಳ್ಳಿ. ಮಶ್ರೂಮ್ ತುಂಬ ಡೆಲಿಕೇಟಾಗಿ ನೀವು ಹ್ಯಾಂಡಲ್ ಮಾಡಬೇಕು, ಇಲ್ಲಾಂದರೆ ಮುರಿದೋಗುತ್ತೆ. ಓಕೆನಾ? ಅದನ್ನು ಹೀಗೆ ಬಟ್ಟೆಯಲ್ಲಿ ಸಾಫ್ಟಾಗಿ, ಹೇಗೆ ನೀವು ಒಂದು ಮಗು ಮೈನ ಒರೆಸ್ತಿರಲ್ಲ, ಪುಟಾಣಿ ಪಾಪು ಮೈನ, ಆ ಥರ ಸಾಫ್ಟಾಗಿ ಮಾಡಬೇಕು. ಸೊ ಅವಾಗ ನೀರೆಲ್ಲ ಹೀರ್ಕೊಳ್ಳುತ್ತೆ. ನೆಕ್ಸ್ಟ್ ಮ್ಯಾರಿನೇಟ್ಗೆ ಏನೇನು ಮಾಡ್ತೀನಿ ಅಂತ ತೋರಿಸ್ತೀನಿ. ಇವಾಗ ಈ ಮಶ್ರೂಮ್ನ ಒಂದು ಮಶ್ರೂಮ ಅರ್ಧ ಕಟ್ ಮಾಡ್ಕೋಬೇಕು. ಅರ್ಧ ಕಟ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಂಡು ಮ್ಯಾರಿನೇಟ್ ಮಾಡ್ತೀನಿ. ಸೊ ಬನ್ನಿ ಬೇಗ. ಇವಾಗ ನೋಡಿ ಇಷ್ಟು ಮಶ್ರೂಮ್ ಆಗಿದೆ, 1 ಪ್ಯಾಕೆಟ್ ಮಶ್ರೂಮು. ಓಕೆನಾ? ಇದಕ್ಕೆ ಇವಾಗ ಮ್ಯಾರಿನೇಟ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ. ಸೊ ಫಸ್ಟು ಚಿಲ್ಲಿ ಪೌಡರಿಂದ ಸ್ಟಾರ್ಟ್ ಮಾಡೋಣ. ನೀವು ಆ್ಯಕ್ಚುಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ ಹಾಕೊಂಡ್ರೆ ಮಸ್ತ್ ಕಲರ್ ಬರುತ್ತೆ. ಖಾರ ಕಮ್ಮಿ ಇರುತ್ತೆ, ಕಲರ್ ಜಾಸ್ತಿ ಇಟ್ಬಿಡುತ್ತೆ. ಓಕೆನಾ? ಸೊ ಬೀಳ್ತಾನೆ ಇಲ್ಲ. ಮತ್ತು ಕಣ್ಣಿಂಗ್ ಹೋಗ್ಬಿಟ್ರೆ ಅಷ್ಟೇ ಕತೆ. ನಾನು ಫೋರ್ಸ್ ಹಾಕೋಕೆ ಹೋಗ್ಬೇಡಿ, ಆಮೇಲೆ ಜಾಸ್ತಿ ಬಿದ್ದೋರು ಅಷ್ಟೇ ಕಷ್ಟ. ಅಯ್ಯೋ ದೇವ್ರೆ, ಏನು ಬೀಳ್ತಾನೆ ಇಲ್ಲ. ಸೊ 1 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋತಿದ್ದೀನಿ. ಮತ್ತು ಅಲ್ಲೂ ಹಾಕೋತೀನಲ್ಲ ಮಸಾಲ ಮಾಡ್ಬೇಕಾದ್ರೆ, ಅದಕ್ಕೋಸ್ಕರ ಎಷ್ಟು ಹಾಕೋತೀನಿ. ಮೂಗಳು ಹೋಗ್ಬಿಡ್ತು. ಯಪ್ಪ. ನೆಕ್ಸ್ಟ್ ಇವಾಗ ಸ್ವಲ್ಪ ಗರಂ ಮಸಾಲ ಹಾಕೋತಾ ಇದ್ದೀನಿ. ಎಷ್ಟು ಗರಂ ಮಸಾಲಾನು ಈ ಚಿಕ್ಕ ಸ್ಪೂನಲ್ಲಿ 1 ಸ್ಪೂನ್ ಹಾಕೋತಾ ಇದ್ದೀನಿ. ಓಕೆನಾ? ತುಂಬ ಹಾಕೊಳ್ಳೋದಕ್ಕೆ ಹೋಗ್ಬಿಡಿ, ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ನೀವು ಏನೇ ಐಟಮ್ಸ್ ಹಾಕ್ಕೊಂಡ್ರು ಎಲ್ಲ ಆ ಚಿಲ್ಲಿ ಪೌಡರ್ ಘಾಟು. ಆ್ಯಂಡ್ ಇವಾಗ ಹಾಕೋತಾ ಇರೋದು ಚಕ್ಕೆ ಲವಂಗದ ಪೌಡ್ರು. ಗರಂ ಮಸಾಲಕ್ಕಿಂತ ಕಮ್ಮಿ ಹಾಕ್ಕೊಳ್ಳಿ ಈಗ ಚಕ್ಕೆ ಲವಂಗದ ಪೌಡ್ರನ್ನ. ಅದು ತುಂಬ ಸ್ಮೆಲ್ ಟೇಸ್ಟ್ ಬರೋದು ಇಷ್ಟ ಆಗ್ಬಿಡುತ್ತೆ. ಆಮೇಲೆ ಅದನ್ನೇ ಸ್ವಲ್ಪ ಸಾಕು. ಈಗ ಅದು 1 ಸ್ಪೂನ್ ಹಾಕ್ಕೊಂಡಿದ್ದೆ ಚಿಕ್ಕ ಸ್ಪೂನಲ್ಲಿ, ಇದು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ ಅಷ್ಟೇ. ಓಕೆನಾ? ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಮಸ್ಟ್ ಆ್ಯಂಡ್ ಶುಡ್
ಇಷ್ಟು ಹಾಕೋತಾಯಿದ್ದೀನಿ. ಇಷ್ಟು ಒಂದು ಪ್ಯಾಕೆಟ್ ಮಶ್ರೂಮ್ ಇದೊಂದು 200 ಗ್ರಾಮ್ ಇರುತ್ತೆ. ಸೊ ಅದಕ್ಕೆ ಇಷ್ಟು ಹಾಕೋತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯಾವಾಗಲೂ ಹೇಳ್ತಾರೆ ಏನೋ ಮನೇಲೇ ಮಾಡ್ಕೋಬೇಕು. ಹಾಗೆ ಮ್ಯಾರಿನೇಟ್ ಮಾಡ್ತಾ ಏನಾದರೂ ಮಾತಾಡೋಣ. ಏನು ಮಾತಾಡೋಣ? ಓಕೆ, ಇವಾಗ ನಿಮಗೆ ಯಾವ ಥರ ಸಾಂಗ್ಸ್ ಇಷ್ಟ ಆಗುತ್ತೆ ಅಂತ ಹೇಳಿ. ಅಂದರೆ ಇವಾಗ ಕೆಲವೊಬ್ಬರಿಗೆ ಐಟಮ್ ಸಾಂಗ್ಸ್ ಇಷ್ಟ ಆಗುತ್ತೆ, ಲವ್ ಸಾಂಗ್ ಇಷ್ಟ ಆಗುತ್ತೆ, ಬ್ರೇಕಪ್ ಸಾಂಗ್ ಇಷ್ಟ ಆಗುತ್ತೆ, ಅಥವಾ ಮೆಲೋಡಿ ಸಾಂಗ್ ಇಷ್ಟ ಆಗುತ್ತೆ, ಪ್ಯಾಥೋ ಸಾಂಗ್ಸ್ ಇಷ್ಟ ಆಗುತ್ತೆ. ಈ ಥರ ಡಿಫ್ರೆಂಟ್ ಜಾನರ್ಸ್ ಇರುತ್ತಲ್ಲ, ಆ ಥರ ನನಗೆ ಯಾವಾಗಲೂ ಜಾಸ್ತಿ ನಂಗೆ ಬ್ರೇಕಪ್ ಸಾಂಗ್ಗಳು ಇಷ್ಟ ಆಗುತ್ತೆ. ಮತ್ತು ಆ್ಯಕ್ಚುಲಿ ನಂಗೆ ಇವಾಗ ಬರೋ ಸಾಂಗ್ಸ್ಗಿಂತ ಹಳೇ ಸಾಂಗ್ಸ್ಗಳು ನಂಗೆ ತುಂಬ ಇಷ್ಟ. ನಾನು ಭಾಳ ಕೇಳ್ತೀನಿ. ಅದು ಇದು ಅಂತಲೇ ಏನಿಲ್ಲ, ಅದೇ ಫೇವ್ರೇಟ್ ಅಂತ. ಹಳೇ ಸಾಂಗ್ಸ್ ನಂಗೆ ಭಾಳ ಇಷ್ಟ. ನಿಮಗೆ ಯಾವ ಸಾಂಗ್ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಹಾಕೋತಾ ಇರೋದು ಕೊರಿಯಾಂಡರ್ ಪೌಡರ್, ಆಚಿ ಅವ್ರದ್ದು ಕೊರಿಯಾಂಡರ್ ಪೌಡರ್ ಅಷ್ಟೇ. ಸ್ವಲ್ಪ ಹಾಕೊಳ್ಳಿ, ಮೇಲೆ ಜಾಸ್ತಿ ಹಾಕೋಬಿಟ್ರೆ ಕೈ ಥರ ಹೊಡೆಯುತ್ತೆ. ಇಷ್ಟೇ ಹಾಕೋತಾ ಇದ್ದೀನಿ ನಾನು, ಅರ್ಧಕ್ಕಿಂತ ಕಮ್ಮಿ. ಓಕೆನಾ? ಸೇಮ್ ಚಿಕನ್ ಹೇಗೆ ಮ್ಯಾರಿನೇಟ್ ಮಾಡ್ಕೊತೀರೋ ಅದೇ ಥರ. ಇದು ಮಶ್ರೂಮ್ ಒಂಥರ ನಾನ್ ವೆಜ್ ಅವ್ರಿಗೆ ಚಿಕನ್ ಇದ್ದಂಗೆ, ಸಾರಿ ವೆಜ್ ಅವ್ರಿಗೆ ಚಿಕನ್ ಇದ್ದಂಗೆ. ಮತ್ತು ಅದಕ್ಕೆ ಬೈಬೇಡ್ರಿ ವೆಜ್ ಅವರು. ನನಗೇನು ಅನಿಸುತ್ತೆ ನಾನು ಅದನ್ನು ಹೇಳ್ತೀನಿ ಅಷ್ಟೆ. ಸೊ ಇವಾಗ ಇಂಪಾರ್ಟೆಂಟ್ ಕರ್ಡ್ ಇದು ಹಟ್ಸನ್ದು. ಆ್ಯಕ್ಚುಲಿ ಮಿಲ್ಕಿ ಮಿಸ್ಟ್ ಅವ್ರದ್ದು ಕೂಡ ಮೊಸರು ತುಂಬ ಚೆನ್ನಾಗಿರುತ್ತೆ. ಅಂದರೆ ಭಾರಿ ಗಟ್ಟಿ ಇರುತ್ತಪ್ಪ. ನೋಡಿ, ಇದು ಇಷ್ಟು ಗಟ್ಟಿ ಇದೆ. 1 ಸ್ಪೂನ್, ಅರ್ಧ ಸ್ಪೂನ್ ಅಷ್ಟೇ. ಚೆನ್ನಾಗಿರುತ್ತೆ, ಒಂಥರ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ. ಮೊಸರು ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ. ಇವಾಗ ಇದನ್ನು ಮ್ಯಾರಿನೇಟ್ ಮಾಡಿ ಎತ್ತಿಟ್ಟು ನಂಗೆ ಸ್ವಲ್ಪ ಮನೆ ಕೆಲಸ ಐತೆ, ಅದನ್ನು ಮುಗಿಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದುಬಿಟ್ರೆ ಆಮೇಲಿಂದ ನಾನು ಸ್ನಾನ ಮಾಡ್ಕೊಬರೋಷ್ಟು ಇದನ್ನು ನೀಟಾಗಿ ಮ್ಯಾರಿನೇಟ್ ಆಗಿರುತ್ತೆ. ಆಮೇಲಿಂದ ರುಚಿಯಾದ ಟೇಸ್ಟಿ ಹೆಲ್ತಿ ಲಕ್ಷ್ಮಿ ಮಾಡಿಟ್ಟಿರುವ ಮಶ್ರೂಮ್ ಬಿರಿಯಾನಿ ರೆಡಿ ಆಗಲಿದೆ. ಚೆನ್ನಾಗಿ ಕೈಯಲ್ಲಿ ಕಲಿಸ್ಬೇಕು. ಆ್ಯಕ್ಚುಲಿ ಕೈಯಲ್ಲೇ ಕಲಿಸ್ಬಿಡ್ತೀನಿ ನಾನು. ನಿಮಗೆ ಕಬಾಬ್ ಪೌಡರ್ನ ಮನೆಯಲ್ಲೇ ಮಾಡ್ಕೊಳ್ಳೋದು ಹೇಗಂತ ನಾನು ನಿಮಗೆ ನೆಕ್ಸ್ಟ್ ಯಾವುದೋ ಬ್ಲಾಗಲ್ಲಿ ಹೇಳ್ಕೊಡ್ತೀನಿ. ಮಸ್ತಾಗಿರುತ್ತೆ. ನೀವು ಹೊರಗಡೆ ಹೋಗಿ ತರೋದೇ ಬೇಕಾಗಿಲ್ಲ. ಅದನ್ನು ಮಶ್ರೂಮ್ ಕಬಾಬಾರು ಮಾಡ್ಕೊಳ್ಳಿ, ಪನ್ನೀರ್ ಕಬಾಬಾರು ಮಾಡ್ಕೊಳ್ಳಿ, ಏನೇನು ಆಲೂಗೆಡ್ಡೆ ಕಬಾಬಾರು ಮಾಡ್ಕೊಳ್ಳಿ, ಚಿಕನ್ ಕಬಾಬಾರು ಮಾಡ್ಕೊಳ್ಳಿ. ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ಮಟನಲ್ಲಿ ಯಾಕೆ ಕಬಾಬ್ ಮಾಡಬಾರ್ದು? ನಿಮ್ಗೆ ಯಾರು ಗೊತ್ತಾ ಯಾಕೆ ಮಟನಲ್ಲಿ ಕಬಾಬ್ ಮಾಡಬಾರ್ದು ಅಂತ? ಮಾಡಿದ್ರೆ ಏನಾಗುತ್ತೆ, ಬಟ್ ಅದನ್ನು ಮಾಡಬೇಕಂದ್ರೆ ಕಬಾಬ್ ನೀಟಾಗಿ ಬೇಯಲ್ಲ. ಸೊ ನನ್ನ ಪ್ರಕಾರ ಫಸ್ಟೇ ಮಟನ್ನ ಒಂದು 2-3 ವಿಷಲ್ ಒಡ್ಸ್ಕೊಂಡು ಆಮೇಲಿಂದ ಮಾಡಬೇಕು. ಟ್ರೈ ಮಾಡೋಣ ಒಂದಿನ. ಅದು ಏನು ಗೊತ್ತಾ, ಮಟನ್ ಮಾಡೋಕ್ಕೆ ಬೇಜಾರು, ಕಾಸು ಜಾಸ್ತಿ. ಚೆನ್ನಾಗಿ ಬಂದರೆ ಓಕೆ, ಖುಷಿಯಾಗಿ ತಿನ್ಬೋದು. ಚೆನ್ನಾಗಿ ಬಂದಿಲ್ಲ ಅಂದರೆ ಹೊಟ್ಟೆಲ್ಲ ಹುರಿದೋಗುತ್ತೆ, ಅಷ್ಟು ಕಾಸು ಕೊಟ್ಟು. ಅದಕ್ಕೆ ಒಂದಿನ ಟ್ರೈ ಮಾಡೇ ಬಿಡೋಣ. ಓಕೆನಾ? ಮಸ್ತಾಗಿ ಬಂದರೆ ನೀವು ಮಾಡ್ಕೊಂಡು ತಿನ್ಕೊಂಡು ಮಜಾ ಮಾಡಿರಿ. ಮಟನ್ ಕಬಾಬ್ ಮಾಡ್ತಾರೆ, ನಾನಂತೂ ಎಲ್ಲೂ ನೋಡಿಲ್ಲ. ಸೊ ಅದಕ್ಕೋಸ್ಕರ ಮಾಡಲ್ಲ ಅಂತ ಹೇಳಿದೆ. ನೀವು ಯಾರಾದರೂ ಮಾಡೋದಾದರೆ ಕಮೆಂಟಲ್ಲಿ ತಿಳಿಸಿ. ಮ್ಯಾರಿನೇಟ್ ಮಾಡಿ ಒಂದು ಅರ್ಧ ಗಂಟೆ ಇಡಬೇಕು. ನಾನು ಸ್ನಾನ ಮಾಡ್ಕೊಬರೋಷ್ಟು ಅರ್ಧ ಗಂಟೆ 1 ಅವರ್ ಆಗಿಬಿಡುತ್ತೆ. ಚೆನ್ನಾಗಿ ಹಿಡ್ದಿರುತ್ತೆ ಮಸಾಲ. ಸೊ ಇದನ್ನು ಕಲಸಿ ಫ್ರಿಡ್ಜಿಗೆ ಇಟ್ಬಿಟ್ಟು ಹೋಗೋಣ. ಸಾಂಗ್ ಯಾವ ಸಾಂಗ್ ಇಷ್ಟ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಏನೇ ನೀವು ಯಾರು ಕಮೆಂಟೇ ಮಾಡೋಲ್ಲ. ನಿಮಗೆ ಒಂದು ನೋಡ್ತಿದ್ದೀನಿ ಆಯಿತಾ, ಏನಂತ ಹೇಳಿದ್ರೆ ವ್ಯೂಸು ಜಾಸ್ತಿ ಇರುತ್ತೆ. ಜಾಸ್ತಿ ಅಂದರೆ ಲಕ್ಷ ವ್ಯೂಸ್ ಎಲ್ಲ ಬರ್ತಲ್ಲ. ಒಂದು 100 ವ್ಯೂಸ್ ಇರುತ್ತೆ ಅಂದ್ಕೊಳ್ಳಿ. 100 ಜನ ಲೈಕ್ ಕೊಟ್ಬಿಟ್ರೆ ಏನು ಕಳ್ಕೊಬಿಡ್ತೀರಾ? ಹಾಂ ಅಲ್ವಾ? ಏನಾದ್ರು ಕಳ್ಕೊತೀರಾ, ಕಾಸು ಕಳ್ಕೊತೀರಾ, ಏನಾರು ಕಳ್ಕೊತೀರಾ? ಏನೋ ಹೋಗ್ಲಿ ಪಾಪ, ಅಡುಗೆ ಎಲ್ಲ ಮಾಡಿ ಹಾಕ್ತಾವಳೆ ಹುಡುಗಿ ಅಂತ ಅಂದ್ಬಿಟ್ಟು ಲೈಕ್ ಕೊಡೋಣ ಅಂತ ಅನ್ನಲ್ಲ. ನೋಡ್ತೀರಾ. ಹಂಗೆ ನೋಡೋದ್ರ ಜೊತೆ ಹಂಗೆ ಒಂಚೂರು ಹಿಂಗೆ ಟಚ್ ಮಾಡಿಬಿಟ್ರೆ ಲೈಕ್ ಬಂದುಬಿಡುತ್ತೆ. ಹಿಂಗೆ ಟಚ್ ಮಾಡಿ, ಹಿಂಗೆ ಶೇರ್ ಮಾಡಿ, ಹಿಂಗೆ ಒಂದು ಕಾಮೆಂಟ್ ಹಾಕ್ಬಿಟ್ರೆ ಮುಗ್ದೋಯ್ತಪ್ಪ. ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಏನು ಗೊತ್ತಾ, ಸಬ್ಸ್ಕ್ರೈಬ್ ಮಾಡಿರ್ತಾರೆ, ಏನೋ ಒಂದಿಬ್ಬರು ಸಬ್ಸ್ಕ್ರೈಬರ್ಸ್ ಬಂದರು ಅಂತ ಖುಷಿ ಪಡೋಷ್ಟರಲ್ಲಿ ನೆಕ್ಸ್ಟ್ ಹೋಗಿ ತೆಗಿಯೋಷ್ಟು ಅನ್ಸಬ್ಸ್ಕ್ರೈಬ್ ಮಾಡಿಬಿಟ್ಟಿರ್ತಾರೆ. ಯಾಕೆ ಹಿಂಗೆ ಮಾಡ್ತೀರಾ? ಒಂದು ಸ್ವಲ್ಪ ಲೈಕು ಸಬ್ಸ್ಕ್ರೈಬ್ ಮಾಡಿರಿ. ಎಷ್ಟು ರುಚಿಯಾಗಿ ಅಡುಗೆ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಡೈರೆಕ್ಟಾಗಿ ಬಡ್ಸೋಕ್ಕಾಗಲ್ಲ ಅಂತೇಳಿ ವೀಡಿಯೋದಲ್ಲಿ ಮಾಡಾಕ್ತಾಯಿದ್ದೀನಿ ಅಷ್ಟೇ ಅನ್ನಪ್ಪ.
ಸೊ ಇವಾಗ ಹೇಳ್ತಾ ಇದ್ದೀನಿ, ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಲೇಬೇಕು, ಪ್ಲೀಸ್ ಮಾಡಿ. ಸೊ ಈ ಥರ ಮ್ಯಾರಿನೇಟ್ ಆಗಿದೆ. ಇದನ್ನು ಕ್ಲೋಸ್ ಮಾಡಿ ಫ್ರಿಡ್ಜಲ್ಲಿ ಇಡ್ತೀನಿ. ಮತ್ತು ಫ್ರಿಡ್ಜಲ್ಲಿ ಇಡಬೇಕಾದ್ರೆ ಕ್ಲೋಸ್ ಮಾಡಿದೆ ಏನೂ ಇಡಬಾರ್ದು. ನೀವು ಕಣ್ಮುಂದೆನೇ ಕ್ಲೋಸ್ ಮಾಡ್ತಾಯಿದ್ದೀವಿ ಆಮೇಲೆ ಅಮ್ಮ ಸುಮ್ಮನೆ ಹೇಳ್ತಾಳೆ ಅಂತೆಲ್ಲ ಅನ್ಕೋಬೇಡಿ. ಸೊ ಇವಾಗ ಹೋಗಿ ಸ್ವಲ್ಪ ಮನೆ ಕಸ ಗುಡಿಸಿ ಒರೆಸ್ಬಿಟ್ಟು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆಮೇಲೆ ರುಚಿಯಾದ ಟೇಸ್ಟಿ ಆದ ಇಬ್ಬರು ಸೇರಿಕೊಂಡು, ಇಬ್ಬರು ಅಂತೇಳಿದ್ರೆ ನಾನು ಮತ್ತು ನನ್ನ ವ್ಯೂವರ್ಸ್, ನಾವಿಬ್ಬರು ಸೇರಿಕೊಂಡು ಮಸ್ತಾಗಿರೋ ಮಶ್ರೂಮ್ ಬಿರಿಯಾನಿನ ರೆಡಿ ಮಾಡಿ ಅಂತ ಸವಿಯೋಣ. ನಾನು ಸ್ನಾನ ಮಾಡ್ಕೊಂಡು ಬಂದೆ ದೇವ್ರಿಗೆ ಕೈ ಮುಗಿದು ಇವಾಗ ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಬಂದಿದ್ದೀನಿ. ಸೊ ಮ್ಯಾರಿನೇಟ್ ಆಗಿರೋ ಚಿಕನ್ನ ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ, ಸಖತ್ತಾಗಿ ಮ್ಯಾರಿನೇಟ್ ಆಗಿರುತ್ತೆ ಇಷ್ಟೊತ್ತಲ್ಲಿ. ಸೊ ಇವಾಗ ಇಲ್ಲಿ ಮಿಕ್ಸಿ ಜಾರಿಗೆ ಏನಿದು ಬ್ಯಾಡಿಗೆ ಮೆಣಸಿಕಾಯಿ ಮತ್ತು ಒಣಮೆಣ್ಸಿಕಾಯಿನ ಸ್ವಲ್ಪ ತುಪ್ಪದಲ್ಲಿ ಹಾಗೆ ಫ್ರೈ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ನೀರಲ್ಲಿ ನೆನೆಸಿ ಕೂಡ ಹಾಕೋಬೋದು. ಅದು ಆರಬೇಕು, ಆರೋಷ್ಟರಲ್ಲಿ ಇದಕ್ಕೆ ಬೇಕಾಗಿರೋ ಈರುಳ್ಳಿ, ಟೊಮೆಟೊ ಎಲ್ಲನೂ ಕಟ್ ಮಾಡಿ ಇಟ್ಕೋತೀನಿ. ಅದು ನನಗೆ ಸ್ವಲ್ಪ ಕಲರ್ ಇರಬೇಕು, ನನಗೆ ನೋಡೋದಕ್ಕೆ ಕಲರ್ಫುಲ್ ಆಗಿದ್ದರೆ ತಿನ್ನೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಬ್ಯಾಡಿಗೆ ಮತ್ತು ಗುಂಟೂರನ್ನ ಆಡಿಸ್ಕೊತಾ ಇದ್ದೀನಿ. ಖಾರದ ಪುಡಿ ಹಾಕೋಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ಮ್ಯಾರಿನೇಷನ್ ಕೂಡ ನಾನು ಚಿಲ್ಲಿ ಪೌಡರ್ ಹಾಕಿದ್ದೀನಿ ಮತ್ತು ಇಲ್ಲಿ ಮೆಣಸಿಕಾಯಿನ ರುಬ್ಕೋತಾ ಇದ್ದೀನಿ. ಸೊ ನಾನು ನೋಡಿ ಖಾರದ ಪುಡಿನ ಹಾಕೋತೀನಿ. ನಮ್ಗೆ ತುಂಬ ಹೆವಿ ಖಾರ ಆಗಿಬಿಟ್ರೆ ಹಿಂಸೆ ಆಗುತ್ತೆ. ಸೊ ಇವಾಗ ಮಶ್ರೂಮ್ ಬಿರಿಯಾನಿಗೆ ಏನೇನು ಬೇಕೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ಆಮೇಲಿಂದ ತೋರಿಸ್ತೀನಿ. ಅದೇ ಹುರಿದಿಟ್ಕೊಂಡಿರೋ ಮೆಣಸಿಕಾಯಿ ಬ್ಯಾಡಿಗೆ ಮತ್ತು ಈಗ ಹುರಿದಿಟ್ಕೊಂಡಿರೋ ಬ್ಯಾಡಿಗೆ ಮತ್ತು ಗುಂಟೂರು ಮೆಣಸಿಕಾಯಿನ ಆಡಿಸ್ಕೊಂಡಿದ್ದೀನಿ. ಟೊಮೊಟೊನ ಸಣ್ಣ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ ಈ ಕಟ್ಟರಲ್ಲಿ, ಮತ್ತು ಈರುಳ್ಳಿನ ಕೈಯಲ್ಲೇ ಹೆಚ್ಕೊಂಡಿದ್ದೀನಿ. ಯಾಕಂದ್ರೆ ನಂಗೆ ಈರುಳ್ಳಿ ಸ್ವಲ್ಪ ದೊಡ್ಡಕ್ಕಿರಬೇಕು ಬಿರಿಯಾನಿಗೆ. ಸೊ ಇಷ್ಟು ಐಟಮ್ಸು. ಮತ್ತು ಇದಕ್ಕೆ ಬೇಕಾಗಿರೋದು ಚಕ್ಕೆ ಲವಂಗ, ಏಲಕ್ಕಿ ಮತ್ತು ಬಾತೆಲೆ, ಕೊತ್ತಂಬರಿ ಸೊಪ್ಪು, ಮತ್ತು ಇದೇನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಕೊರಿಯಾಂಡರ್ ಪೌಡರು, ಇದು ಗರಂ ಮಸಾಲ ಮತ್ತು ಚಕ್ಕೆ ಲವಂಗ ಪೌಡರ್ ಹಾಕ್ಕೊಳ್ಳಲ್ಲ, ನಾನು ಚಕ್ಕೆ ಲವಂಗನೇ ಹಾಕೋತೀನಿ. ಸೊ ಇಷ್ಟು ಐಟಮ್ಸ್ ಬೇಕು. ಮತ್ತು ಇಲ್ಲಿ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ, ಬಟರ್ ಹಾಕ್ಕೊಂಡಿದ್ದೀನಿ. ಅದೆಷ್ಟು ಆಗುತ್ತೆ ಅಂತ ನೋಡ್ಕೊಂಡು ಬಟರ್ ಕರ್ಗಾದ್ಮೇಲೆ ಎಣ್ಣೆ ಬೇಕಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕೋತೀನಿ, ನಾನು ತುಪ್ಪನ ಆ್ಯಡ್ ಮಾಡ್ಕೋತೀನಿ. ಆ್ಯಕ್ಚುಲಿ ಬಿರಿಯಾನಿ ಮಾಡಬೇಕಾದ್ರೆ ನೀವು ಸ್ವಲ್ಪ ತುಪ್ಪನ ಜಾಸ್ತಿನೇ ಹಾಕೋಬೇಕು. ಏನೇನು ಬೇಕೋ ಎಲ್ಲ ಹಾಕ್ಕೊಳ್ಳಿ. ಚಕ್ಕೆ, ಲವಂಗ ಮತ್ತು ಸ್ಟಾರು ಮತ್ತು ಇದು ಬಾತೆಲೆ ಎಲ್ಲ ಹಾಕ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಆಮೇಲೆ ಇದು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಕ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು. ನೆಕ್ಸ್ಟ್ ಇವಾಗ ಮ್ಯಾರಿನೇಟ್ ಮಾಡಿರೋ ಮಶ್ರೂಮ್ನ ಹಾಕೋತೀನಿ. ಟೇಸ್ಟ್ ಅರ್ಶಿನ ಹಾಕೋತಾ ಇದ್ದೀನಿ, ಮಶ್ರೂಮ್ನ ಹುರ್ಕೋಬೇಕಲ್ಲ ಅದಕ್ಕೋಸ್ಕರ. ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ನ ಹಾಕ್ಕೊಂಡಿದ್ದೀನಿ. ಆ್ಯಕ್ಚುಲಿ ನೀವು ಅರ್ಶಿನ ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕಿ ಅರಿಶಿನ ಹಾಕ್ಕೊಂಡು ಆಮೇಲಿಂದ ಇದು ಮಶ್ರೂಮ್ನ ಹಾಕ್ಕೊಂಡು ಚೆನ್ನಾಗಿ ಅದು ಹುರ್ಕೋಬೇಕು. ಆಮೇಲಿಂದ ಟೊಮೆಟೊ ಹಾಕೋಬೇಕು. ಆ ಥರ ಮಾಡ್ಕೊಂಡು ಸುಮ್ಮನೆ ಟೊಮೆಟೊ ಹಾಕೊಳ್ಳೋದಕ್ಕೆ ಹೋಗ್ಬೇಡಿ. ಹಾಕ್ಕೊಂಡಿರೋ ಮೆಣಸಿಕಾಯಿ ಪೇಸ್ಟ್ನ ಹಾಕೋತಿದ್ದೀನಿ. ಚಿಲ್ಲಿ ಪೌಡರ್ ನಾನೇನು ಹಾಕೊಳ್ಳೋದಕ್ಕೆ ಹೋಗಲ್ಲ, ಬಿಕಾಸ್ ಆಲ್ರೆಡಿ ಮ್ಯಾರಿನೇಟ್ ಮಾಡೋದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕೊಂಡಿದ್ದೆ. ಈ ಪೇಸ್ಟ್ ಹಾಕೋತಿದ್ದೀನಲ್ಲ ಅದಕ್ಕೋಸ್ಕರ. ಆಮೇಲಿಂದ ಟೊಮೆಟೊನ ಹಾಕೋತೀನಿ. ಇವಾಗ ಟೊಮೆಟೊ ಹಾಕ್ಕೊಂಡಿದ್ದೀನಿ, ನೋಡಿ ಕಲರ್ ಸಕ್ಕತ್ತಾಗಿ ಕಾಣಿಸ್ತಿದೆ ಅಂತ. ಸ್ವಲ್ಪ ಚೆನ್ನಾಗಿ ಬೇಯಬೇಕು ಟೊಮೆಟೊ ಎಲ್ಲ. ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಕೊರಿಯಾಂಡರ್ ಪೌಡರ್ ಹಾಕ್ಕೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಬೇಯಬೇಕಿನ್ನ, ಅದೆಲ್ಲ ಬೆಂದು ಎಣ್ಣೆ ಬಿಟ್ಕೋಬೇಕು. ಆಮೇಲಿಂದ ರೈಸ್ ಹಾಕ್ಕೊಂಡ್ರೆ ಮುಗಿಯಿತು. ಇದ್ದೀನಿ ಅಕ್ಕಿನ ಫಸ್ಟ್ ಮಸಾಲೆದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲಿಂದ ನೀರು ಹಾಕ್ಕೋಬೇಕು ಅಷ್ಟೇ. ನೀರು ಹಾಕಿ ವಿಜಲ್ ಹೊಡ್ಸಿದ್ರೆ ಮುಗೀತು. ಚೆನ್ನಾಗಿ ಕುದೀತಿದೆ. ಇವಾಗ ಒಂದು ವಿಜಲ್ ಹೊಡ್ಸಿದ್ರೆ ಸಾಕು. ಪ್ರೆಷರ್ ಹೋಯಿತು. ಸೊ ಈ ಥರ ಆಗಿದೆ. ಇವಾಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಟೇಸ್ಟ್ ಆಗಿದೆ ಅಂತ ತಿಂದು ಹೇಳ್ತೀನಿ. ಇವಾಗ ಬಿರಿಯಾನಿ ಮತ್ತು ಮೊಸರು ಬಜ್ಜಿ ರೆಡಿ ಆಗಿದೆ. ತಿಂದು ಟೇಸ್ಟ್ ನೋಡಿ ಹೇಳ್ತೀನಿ ಹೇಗಿದೆ ಅಂತ. ಟೇಸ್ಟ್ ನೋಡೋಣ. ಚೆನ್ನಾಗಾಗಿದೆ. ಫಸ್ಟ್ ಟೈಮ್ ನಾನು ಟ್ರೈ ಮಾಡಿರೋದು. ಸೊ ನೀವು ಟ್ರೈ ಮಾಡಿ ಹೇಗಿತ್ತಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎದ್ದು ಲೆಮನ್ ಟೀ ಮತ್ತು ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೀನಿ. ಹೊರಗಡೆ ವೆದರ್ ಮಾತ್ರ ಸೂಪರಾಗಿದೆ. ಫುಲ್ ಮಳೆ ಬರ್ತಿದೆ, ಬಿಸಿಲು ಬರ್ತಿದೆ. ಬಟ್ ಅವಾಗಿಂದ ಒಂದು ಸ್ವಲ್ಪ ಸಂಜೆಯಿಂದ ಸಖತ್ ಮಳೆ ಬರ್ತಿದೆ. ಅದಕ್ಕೇನಾದ್ರು ತಿನ್ಬೇಕು ಅನಿಸಿದ್ದು. ಸೊ ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೀನಿ. ಹೇಗಿದ್ದು ನೆನೆ ಕಟ್ಲೆಟ್ ಮಾಡಿದ್ನಲ್ಲ ಅದರದ್ದು ಇನ್ನೂ ಬೇಕ್ ಮಾಡಿದೆ ಹಾಗೆ ಇಟ್ಟಿದೆ. ಸೊ ಅದನ್ನು ಇವಾಗ ಮಾಡ್ಕೊಂಡಿದ್ದೀನಿ. ಮತ್ತು ಲೆಮನ್ ಟೀ ಸೂಪರಾಗುತ್ತೆ. ಕಟ್ಲೆಟ್ನ ನೆನ್ನೆ ವಿಡಿಯೋನ ಹೋಗಿ ನೋಡಿ ನೀವು ಮಾಡ್ಕೊಂಡು ತಿನ್ನಿ. ಹಾಯ್,
ಇವಾಗ ತಾನೇ ಜಸ್ಟ್ ಹೊರಗಡೆ ಹೋಗಿದ್ದು ಬಂದೆ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಈ ಆಯಿಂಟ್ಮೆಂಟ್ನ ಫೇಸಿಗೆ ಅಪ್ಲೈ ಮಾಡಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಸಣ್ಣ ಸಣ್ಣ ಗುಳ್ಳೆ ಥರ ಆಗಿತ್ತು. ಪಿಂಪಲ್ ಆದರೆ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ, ಇದು ಅಲರ್ಜಿ ಥರ ಆಗಿತ್ತು. ಅದಕ್ಕೋಸ್ಕರ ಡಾಕ್ಟರು ಈ ಕ್ರೀಮ್ನ ಸಜೆಸ್ಟ್ ಮಾಡಿದರು, ನೈಟ್ ಟೈಮ್ ಮಾತ್ರ ಹಾಕ್ಬೇಕಂತ. ಸೊ ಕಮ್ಮಿ ಆಗ್ತಿದೆ ಇವಾಗ. ಅದು ಫುಲ್ ಅಲರ್ಜಿ ಥರ ಆಗಿಬಿಟ್ಟಿತ್ತು, ಯಾಕಂತ ಗೊತ್ತಿಲ್ಲ. ಏನು ಫುಡ್ ರಿಯಾಕ್ಷನ್ ಇರ್ಬೋದು, ಏನಾದ್ರು ಇರ್ಬೋದು ಗೊತ್ತಿಲ್ಲ. ಮತ್ತು ಈ ವಿಡಿಯೋದಲ್ಲಿ ನಮ್ಮ ಆಫೀಸಲ್ಲಿ ಪಾಟ್ಲಕ್ ಮಾಡಿದರು. ಸೊ ಅದ್ರದ್ದು ವಿಡಿಯೋನ ನಾನು ಯಾವ ವ್ಲಾಗಲ್ಲಿ ಹಾಕಿರಲಿಲ್ಲ. ಸೊ ಏನೇನು ಫುಡ್ ಕೊಟ್ಟಿದ್ರು ಅನ್ನೋದನ್ನು ಈ ವ್ಲಾಗಲ್ಲಿ ಆ್ಯಡ್ ಮಾಡ್ತೀನಿ. ಸುಮ್ಮನೆ ಹಾಗೆ ಒಂದು 2 ಸೆಕೆಂಡ್ಸು ನೋಡಿ. ಮತ್ತು ಇವಾಗ ಯಾಕೆ ಹೊರಗಡೆ ಹೋಗಿದೆ ಅಂತ ಹೇಳಿದ್ರೆ, ಡೈಲಿ ಯೂಸ್ ಮಾಡೋದಕ್ಕೆ ಶೂ ತೊಗೊಳೋದಕ್ಕಂತ ಹೋಗಿದೆ. ಆ್ಯಕ್ಚುಲಿ ಡೈಲಿ ಯೂಸ್ ನಾನೊಂದು ಬ್ಲ್ಯಾಕ್ ಶೂನ ಯೂಸ್ ಮಾಡ್ತೀನಿ. ನಂಗೆ ಆ ಥರ ಶೂಸ್ ಇಷ್ಟ. ಅಂದರೆ ಪ್ರತಿದಿನ ಯೂಸ್ ಮಾಡೋದಕ್ಕೆ ಆ ಥರ ಏನು ಲೇಸ್ ಇಲ್ದಿರೋ ಶೂ ಆದರೆ ಈಸಿ, ಪಂಪ್ ಶೂ ಅಂತಾರಲ್ಲ ಆ ಥರ ಈಸಿ, ಹಾಕ್ಕೊಳ್ಳೋದಕ್ಕೂ ಈಸಿ, ಮೇಂಟೈನ್ ಮಾಡೋದಕ್ಕೆ ಈಸಿ. ಸೊ ಅದು ತೊಗೊಂಡು ಆಲ್ರೆಡಿ ಒಂದು 7 ಇಯರ್ಸ್ ಆಗಿದೆ. 7 ಇಯರ್ಸ್ ಆದಮೇಲೆ ಒಂದು ಚಿಕ್ಕ ತೂತಾಗ್ಬಿಟ್ಟಿತ್ತು. ಅದು ಹಾಕಿ ಇನ್ನೂ ಜಾಸ್ತಿ ಆಗ್ತಿತ್ತು. ಸೊ ಅದಕ್ಕೋಸ್ಕರ ಹೊಸ ಶೂ ತೊಗೋಬೇಕಿತ್ತು. ಸೊ ಝೂಡಿಗೆ ಹೋಗಿ ಹೊಸ ಶೂನ ತೊಗೊಬಂದೆ. ಆ ಶೂ ಇವಾಗ ಆಚೆ ಇದೆ, ಆಮೇಲೆ ತೋರಿಸ್ತೀನಿ. ಮತ್ತು ಏನು ಸಮಾಚಾರ? ನನಗೆ ಇವಾಗ ಮಧ್ಯಾಹ್ನ ಲೇಟಾಗಿ ಊಟ ಮಾಡಿದ್ರಿಂದ ಹೊಟ್ಟೆ ಹಸಿವಾಗ್ತಾಯಿಲ್ಲ. ಮುಗ್ದೇ ಹೋಯಿತು ಸಂಡೇ. ನಾಳೆ ಮಂಡೇ ಆಫೀಸು, ಮತ್ತೆ ಕೆಲಸ. ಅಯ್ಯೋ ದೇವ್ರೇ, ಸಿಟ್ಟು ಬರ್ತಿದೆ ನನಗೆ. ಏನು ಗೊತ್ತಾ, ನಾವು ಲೈಫಲ್ಲಿ ಕೆಲವೊಬ್ಬರನ್ನ ನೋಡಬಾರ್ದು ಅಂತ ಅಂದ್ಕೊಂಡಿರ್ತೀವಿ, ಓಕೆನಾ? ಅಂದರೆ ಏನೋ ಒಂದು ಇನ್ಸಿಡೆಂಟ್ ಆಗಿರುತ್ತೆ, ಅಥವಾ ನಮ್ಗೆ ಆ ವ್ಯಕ್ತಿ ಇಷ್ಟ ಇರೋಲ್ಲ, ಅಥವಾ ಆ ವ್ಯಕ್ತಿಯಿಂದ ನಮಗೇನೋ ಬೇಜಾರಾಗಿರುತ್ತೆ, ಅದನ್ನು ಮರಿಬೇಕು ಅಂತ ಇರ್ತೀವಿ. ಅಥವಾ ಏನೋ ಒಂದು ಆ ವ್ಯಕ್ತಿ ಅವನು ಈಗ ನೋಡಿ, ಒಬ್ಬರು ವ್ಯಕ್ತಿ ನಮಗೆ ಕೆಟ್ಟವರಾಗಿರ್ಬೋದು, ಅವ್ರು ಬೇರೆಯವ್ರಿಗೆ ಒಳ್ಳೆಯವರಾಗಿರ್ಬೋದು ಅಲ್ವಾ? ಇವಾಗ ನಾನು ಒಬ್ಬರು ಒಳ್ಳೆಯವರಾಗಿರ್ಬೋದು, ಇನ್ನೊಬ್ಬರು ಕೆಟ್ಟವ್ರ ಥರ ಕಾಣಿಸ್ತಾ ಇರ್ಬೋದು. ಸೊ ಅದು ನಾವೇ ಒಪಿನಿಯನ್ನ ಫಾರ್ಮ್ ಮಾಡ್ಕೊಳ್ಳೋದು ಬೇರೆ. ಈಗ ನಾನು ಕೆಲವೊಬ್ಬರ ಮೇಲೆ ಒಪಿನಿಯನ್ ಫಾರ್ಮ್ ಮಾಡ್ಕೊಂಡಿರ್ತೀನಿ. ಈಗ ಅವ್ರು ಏನಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆನೇ ಅವ್ರು ನೋಡಿನೇ ಅವ್ರು ಈ ಥರ ಅಂತ ಪ್ರತಿಯೊಬ್ಬ ಮನುಷ್ಯನೂ ಅಂದ್ಕೊಳ್ಳೋದು ಸಹಜ. ಆದರೆ ಆ ಕೆಲವೊಬ್ಬರು ವ್ಯಕ್ತಿಗಳಿಂದ ನಮ್ಮ ಜೀವನದಲ್ಲಿ ಏನೋ ಒಂದು ಆದಾಗ, ಅಥವಾ ಆ ವ್ಯಕ್ತಿಗಳಿಂದ ಏನೋ ನೋವಾದಾಗ, ಅಥವಾ ಫರ್ಗಿವ್ ಮಾಡೋಕ್ಕೆ ಆಗದಿರೋಂಥ ತಪ್ಪು ನಡೆದಾಗ ನಾವೇನು ಮಾಡ್ಕೋತೀವಿ, ಆ ವ್ಯಕ್ತಿಗಳನ್ನ ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಆಮೇಲೆ ದೂರನೂ ಇಟ್ಟಿರ್ತೀವಿ. ಆವಾಗ ನಮ್ಗೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಹೇಗೋ ಕಷ್ಟಪಟ್ಟು ಮುಂದಕ್ಕೆ ಹೋಗ್ಬೇಕಂತ ಇರ್ತೀವಿ. ಹಾಗೆಯೇ ಆ ವ್ಯಕ್ತಿಗಳನ್ನ ನಾವು ಯಾವತ್ತೂ ನಮ್ಮ ಜೀವನದಲ್ಲಿ ನೋಡಬಾರ್ದು. ಮತ್ತು ಆ ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥವ್ರನ್ನ ಅಥವಾ ಪಟ್ಟಿರುವಂಥದ್ದನ್ನ, ಅದು ವಸ್ತು ಆಗಿರ್ಬೋದು ಅಥವಾ ಬೇರೆ ವ್ಯಕ್ತಿಗಳಾಗಿರ್ಬೋದು, ನೋಡೋದಕ್ಕೆ ಇಷ್ಟಪಡೋದಿಲ್ಲ. ಯಾಕಂತ ಹೇಳಿದ್ರೆ ನೋಡಿದ್ರೆ ಅದು ಮತ್ತು ನಮಗೆ ಆ ನೆನಪುಗಳು ಬರೋದು ಸಹಜ. ಅದು ನಿಮಗೆ ಡೀಪಾಗಿ ಹರ್ಟ್ ಆದಾಗ ಆ ನೆನಪುಗಳು ಬರೋದು ಸಹಜ. ಬಟ್ ನಾವು ಯಾವಾಗ ಲೈಫಲ್ಲಿ ನಾವು ಆ ಥರ ಅಂದ್ಕೊಂಡಿರ್ತೀವಿ ಅಂದರೆ, ಯಾರು ಈ ವ್ಯಕ್ತಿನ ನೋಡಬಾರ್ದು, ಈ ವ್ಯಕ್ತಿಗೆ ಸಂಬಂಧಪಟ್ಟಿರೋದನ್ನ ನೋಡಬಾರ್ದು, ಈ ವ್ಯಕ್ತಿಗೆ ಸಂಬಂಧಪಟ್ಟವ್ರನ್ನ ನೋಡಬಾರ್ದು ಅಂತ ಅಂದ್ಕೊಂಡು ನಾವು ಮುಂದಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಾಗೇ ನನ್ನ ಜೀವನದಲ್ಲಿ ಅಂತ ನಾನು ಹೇಳ್ತಾಯಿಲ್ಲ, ಎಲ್ಲರ ಜೀವನದಲ್ಲೂ ಈ ಥರ ಅಂದ್ಕೊಂಡು ಹೋಗ್ತಾ ಇರ್ತಾರೆ. ಮೂವನ್ ಆಗಬೇಕಂತ ಅನ್ಕೋತಾ ಇರ್ತಾರೆ. ಅಥವಾ ಏನೋ ಒಂದು ಮೂವನ್ ಅಂತ ಹೇಳಿದ್ರೆ ಏನು ಯಾವಾಗೂ ಬ್ರೇಕಪ್ ಆಗಬೇಕಂತನೂ ಇಲ್ಲ, ಅಥವಾ ಯಾವುದೋ ಒಂದು ರಿಲೇಷನ್ಶಿಪ್ಪೇ ಬ್ರೇಕ್ ಆಗಿರಬೇಕು ಅಂತಲೂ ಇಲ್ಲ. ಅದು ಯಾವುದೇ ಥರ ಸಂಬಂಧಗಳಾದರೂ ಆಗಿರ್ಬೋದು, ಅದು ಯಾವುದೇ ಥರ ಇನ್ಸಿಡೆಂಟ್ಸ್ ಆದರೂ ಆಗಿರ್ಬೋದು ಲೈಫಲ್ಲಿ. ಕೆಲವೊಂದು ಸತಿ ಸ್ಟ್ರೇಂಜರ್ಸಿಂದನೂ ತುಂಬ ಡೀಪಾಗಿ ಹರ್ಟ್ ಆಗುತ್ತೆ. ಆ ಥರ ನಾವು ಮುಂದೆ ಹೋಗಬೇಕು, ಅದನ್ನು ಮರೆತು ಅನ್ನೋ ಟೈಮಲ್ಲೇ ಯಾಕೋ ಗೊತ್ತಿಲ್ಲ ಮತ್ತು ಆ ವ್ಯಕ್ತಿಗಳು ಅಥವಾ ವ್ಯಕ್ತಿಗಳಿಗೆ ಸಂಬಂಧಪಟ್ಟಿರೋದು ನಮ್ಮ ಕಣ್ಮುಂದೆ ಬರುತ್ತೆ. ಅಂದರೆ ಇವಾಗ ನಾವು ಅಂದ್ಕೊಂಡಿರ್ತೀವಿ, ಇನ್ಮೇಲೆ ಅವರು ಚೆನ್ನಾಗಿರೋಣ ಅಂತ, ಕರೆಕ್ಟಾಗಿ ಬಂದುಬಿಡ್ತಾರೆ. ಅದು ಮತ್ತೆ ಬ್ರೈನು ಇದು ಫಿಲಮಲ್ಲೆಲ್ಲ ಫ್ಲ್ಯಾಶ್ ಬ್ಯಾಕ್ ತೋರಿಸ್ತಾರೆ. ಆ ಥರ ಜಿಗ್ ಅಂತ ಹಿಂದಕ್ಕೆಲ್ಲ ಹೋಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ ಥರ ನಿಮಗೆ ಯಾರು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಿ? ನಾನಂತೂ ತುಂಬ ಸತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಈ ಥರ. ನೀವು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಈ ಥರ?
ಅಂದರೆ ಯಾವುದೇ ಇನ್ಸಿಡೆಂಟ್ಸ್ ಮರಿಬೇಕಂತ ಇರ್ತೀವಿ ಅದೇ ಥರ ಸಿಮಿಲರ್ ಇರೋ ಇನ್ಸಿಡೆಂಟ್ಸ್ ಯಾರು ಬೇರೆಯವ್ರಿಗೆ ಆಗೋದನ್ನ ನೋಡಿರ್ಬೋದು. ಅದೇ ಅದು ಫಿಲಮಲ್ಲೋ ಟಿ ವಿಲೋ ಇನ್ನೊಂದು ಕಡೆ ಮತ್ತೊಂದು ಕಡೆ ಅಥವಾ ಮತ್ತೆ ನಮ್ಮ ಜೀವನದಲ್ಲಿ ಮತ್ತೆ ಮರಿಬೇಕು ಅಂತ ಇರೋ ಘಟನೆಗಳು ಮತ್ತೆ ನಡೆದ್ರೂ ನಡಿಬೋದು, ಹೇಳೋದಕ್ಕಾಗಲ್ಲ. ಆ ಥರ ನನ್ನ ಲೈಫಲ್ಲಿ ತುಂಬ ಸತಿ ಆಗಿದೆ, ಆ ಥರ ಇರುತ್ತೆ. ನಿಮ್ಮ ಲೈಫಲ್ಲಿ ಯಾವ ಥರ ಆಗಿದೆಯಾ? ಆವಾಗ ಅನ್ಸ್ಬಿಡೋದು, ಎಷ್ಟು ಅನ್ಲಕ್ಕಿ ಅಪ್ಪ ಗುರು, ನಾವು ಮುಂದೆ ಹೋಗ್ಬೇಕಂತಿದ್ದೀವಿ, ನೋಡಿದ್ರೆ ಈ ಏನಂತಾರೆ ಈ ಕಾಲ ನೋಡಿದ್ರೆ ಮುಂದಕ್ಕೆ ಹೋಗೋದಕ್ಕೇ ಬಿಡ್ತಲ್ಲ, ಅಲ್ಲಿ ಹಿಂಗೆ ಇಟ್ಕೊಬಿಟ್ಟಿರುತ್ತಲ್ಲ ಅಂತ ಫೀಲ್ ಆಗೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಆ ಥರ ಯಾರಿಗಾರು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಸಂಡೇ ಮುಗೀತು, ಮಂಡೇ ಸ್ಟಾರ್ಟ್ ಆಯಿತು. ಬೇಜಾರಾಗ್ತಿದೆ ನನಗೆ, ತುಂಬ ಬೇಜಾರಾಗ್ತಿದೆ, ತುಂಬ ಬೇಜಾರಾಗ್ತಿದೆ. ನಂಗೆ ಗೊತ್ತು ನಿಮಗೂ ಹಂಗೆ ಬೇಜಾರಾಗ್ತಿರುತ್ತಂತ. ಕಾಲೇಜ್ ಹೋದರೆ ಬಂಕಿಂಗ್ ಕೊಡಬೋದಿತ್ತು, ಈ ಆಫೀಸಲ್ಲಿ ಎಂಥ ಬಂಕ್ ಕೊಡೋಕ್ಕಾಗಲ್ಲ. ಅದಕ್ಕೂ 100 ಪ್ರಶ್ನೆ ಕೇಳ್ತಾರೆ. ಸರಿ, ಈಗ ನಾನು ಊಟ ಮಾಡೋ ಮೂಡಲಿಲ್ಲ, ಹೊಟ್ಟೆ ಹಸಿವು ಕೂಡ ಇಲ್ಲ. ಸೊ ಹಾಗೆ ಏನಾದ್ರು ಫ್ರೂಟ್ಸ್ ಏನಾದ್ರು ತಿಂದು ಬಿತ್ಕೋತೀನಿ. ನೀವು ತಗೊಳ್ಳಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಲವ್ ಯು ಆಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದಿನ ಹೇಳ್ತಾ ಇದ್ದೀನಿ, ಅರ್ಥ ಆಗಲ್ವೇನ್ರಿ ನಿಮಗೆ? ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಗುಡ್ ನೈಟ್, ಬಾಯ್ ಬಾಯ್, ಲವ್ ಯು ಆಲ್. ಹೊಸ ಥರ ಆಟ ಇದೇ ನಾನು ಹೇಳಿದ ಪಾಟ್ಲಕ್ ವಿಡಿಯೋ. ಇಷ್ಟು ಥರ ಐಟಮ್ಸ್ ಮಾಡಿಸಿದ್ರು, ಚೆನ್ನಾಗಿತ್ತು ಒಂಥರ. ಎಲ್ಲರೂ ಮನೆಯಿಂದ ಮಾಡ್ಕೊಂಡು ಬಂದಿದ್ರು, ಕೆಲವೊಬ್ರು ಆರ್ಡರ್ ಮಾಡಿದರು. ಓಕೆ, ಚೆನ್ನಾಗಿತ್ತು ಊಟ ಎಲ್ಲ. ಸೊ ಇಷ್ಟು ಥರ ಐಟಮ್ಸ್ ಇತ್ತು. ಇದೇನೇ ನಾನು ವಿಡಿಯೋ ಹೇಳಿದ್ದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.